ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರತಕ್ಕಂತ ಸ್ಟಡಿ ಪ್ಲಾನ್ ಇವತ್ತು ಹೋಗ್ತೀನಿ. ಅಂದ್ರೆ ಹೌ ಟು ಸಕ್ಸಸ್ ಇನ್ ಟೀಚರ್ಸ್ ಎಕ್ಸಾಮ್. ಅಂದ್ರೆ 3 ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ಗಳು ಬರ್ತವೆ. ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ. ಈ 3 ರೀತಿಯಾಗಿರ್ತಕ್ಕಂತಹ ನೇಮಕಾತಿಯಲ್ಲಿ ನಾವು ಒಂದು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಇವೇನ್ ನಾನು ಬರೆದಿದ್ದೇನೋ ಈ ಸಬ್ಜೆಕ್ಟ್ ಎಲ್ಲವೂ ಕಾಮನ್ ಆಗಿ ಬರ್ತಾವೆ. ಹಾಗಾಗಿ ಈಗ ಮಲ್ಟಿ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇರ್ತವು. ಈಗ BEd ಮಾಡಿ TET ಪಾಸ್ ಆದ್ರೆ HSTR ಎಕ್ಸಾಮ್, ಏನ್ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ GPSTR ಇವೆರಡನ್ನು ಬರೀಬಹುದು. ಈಗ DEd ಮಾಡಿ ಪೇಪರ್ 1 ಪಾಸ್ ಮಾಡಿ ಜೊತೆಗೆ ಡಿಗ್ರಿ ಏನಾದ್ರೂ ಮುಗಿಸಿದ್ರೆ 3 ಎಕ್ಸಾಮ್ ಬರೀಬಹುದು. ಏನ್ HSTR, PSTR ಮತ್ತು GPSTR. ಹಾಗಾಗಿ ಈ ಎಲ್ಲಾ ಆಗಿರ್ತಕ್ಕಂತಹ ಮಲ್ಟಿ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇದ್ದವ್ರಿಗೆ ಮತ್ತು ಎರಡೆರಡು ಎಕ್ಸಾಮ್ ಶಿಕ್ಷಕರ ನೇಮಕಾತಿಗೆ ನಾನು ಹಾಕ್ಬೇಕು, ಸ್ಟಡಿ ಮಾಡ್ಬೇಕು ಅನ್ನೋರಿಗೆ ನಾನು ಒಂದು ಈ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ನೋಡ್ಬೋದು, ಹಾಲ್ ಇನ್ ಒನ್ ಅನ್ನ ಸ್ಟ್ರಿಕ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ಸ್ಟಡಿ ಪ್ಲಾನ್ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಇದರಲ್ಲಿ PSTR, GPSTR, HSTR ಎಕ್ಸಾಮ್ ನಲ್ಲಿ ನೋಡ್ಬೋದು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇವು. ಪೇಪರ್ 1 ನಲ್ಲಿ ಏನ್ ಬರ್ತವು, ಈಗ ಪೇಪರ್ 2 ನಲ್ಲಿ ಚೇಂಜ್ ಆಗ್ತೈತಿ. ಈಗ HSTR ಎಕ್ಸಾಮ್ ಬಂದ್ರೆ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ನೀವು ಯಾವ ಶಿಕ್ಷಕರಿಗೆ ಓದ್ತಿದ್ರು ಸಬ್ಜೆಕ್ಟ್, ಇಂಗ್ಲಿಷು, ಕನ್ನಡ, ಸೈನ್ಸ್, ಎನಿ ಒನ್, ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಆದರೆ ಪ್ರತಿಯೊಂದು ಶಿಕ್ಷಕರ ನೇಮಕಾತಿಯಲ್ಲಿ ಪೇಪರ್ 1 ನಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ನಾನು ಏನ್ ಬರೆದಿದ್ದೀನಿ ನಾವು ಅಂದ್ರೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಗಣಕಯಂತ್ರ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು GK ಏನ್ ಸಾಮಾನ್ಯ ಜ್ಞಾನ ಅಂತವಲ್ಲ, ಈ ಸಬ್ಜೆಕ್ಟ್ ಎಲ್ಲರಿಗೂ ಇರುತ್ತೆ. ಸೈನ್ಸ್ನವ್ರಿಗೆ ಆಗಿರ್ಬೋದು, ಕನ್ನಡ ಮೆಥಡ್ನವ್ರಿಗೆ ಆಗಿರ್ಬೋದು, ಇಂಗ್ಲಿಷ್ ಮೆಥಡ್ನವ್ರಿಗೆ ಆಗಿರ್ಬೋದು, ಇನ್ನೊಂದು ಶಿಕ್ಷಕರ ನೇಮಕಾತಿ ಮಾಡಿದೇನಾದ್ರು ಅಂದ್ರೆ ಈ ಸಬ್ಜೆಕ್ಟ್ ಕಾಮನ್ ಆಗಿರುತ್ತೆ. ಹಾಗಾದ್ರೆ ನಾವು ಮಲ್ಟಿ ಆಗಿರ್ತಕ್ಕಂತಹ ಎಕ್ಸಾಮ್ಗಳಿಗೆ ಓದ್ಬೇಕು ಅಂದ್ರೆ ಶಿಕ್ಷಕರ ನೇಮಕಾತಿ ನಾವು 2 ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದಾದ್ರೆ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಫಸ್ಟ್ ಕನ್ನಡ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ GPSTR ಮತ್ತು PSTR ಎಕ್ಸಾಮ್ ನಲ್ಲಿ ಬರುತ್ತೆ. ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ನೀವು ಒಂದು ಕನ್ನಡ ಸಬ್ಜೆಕ್ಟ್ ಅನ್ನು ಸರಿಯಾಗಿ 1 ಲೈನ್ ಮೆಥಡ್ ನಲ್ಲಿ ಓದ್ಬಿಟ್ರೆ ನೀವು 3 ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಉದಾಹರಣೆ ಹೇಳ್ಬೋದ್ರೆ HSTR ಎಕ್ಸಾಮ್ ನಲ್ಲಿ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಅಲ್ಲಿ ನೀವು ಕನ್ನಡ ಶಿಕ್ಷಕರ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಸಬ್ಜೆಕ್ಟ್ ಪೇಪರ್ ಕಾಮನ್ ಆಗಿರುತ್ತೆ. ಕೆಲವೊಂದು ಗ್ರಾಮರ್ಗಳು ಇರ್ತವೆ, ಸೈನ್ಸ್ ಮೆಥಡ್ ಆಗಿರ್ಬೋದು, ಗ್ರಾಮರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನೀವು ಬರೀಬೇಕಾಗುತ್ತದೆ. ಹಾಗಾಗಿ ಅಲ್ಲಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪೇಪರ್ ನೀವು ಗ್ರಾಮರ್ ಕೇಳಿದಾಗ ಅಲ್ಲಿ ಏನಪ್ಪಾ ಅಂದ್ರೆ ಪೇಪರ್ 2 ಅನ್ನೋದು ಬರ್ತೈತಲ್ಲ ಈ GPSTR ನಲ್ಲಿ 6ನೇ 8ನೇ ತರಗತಿಯಲ್ಲಿ ಅಲ್ಲಿ ಕನ್ನಡ ಗ್ರಾಮರ್ ಕೇಳ್ತಾರೆ. ಹಾಗಾಗಿ ಅಲ್ಲಿ ಏನಪ್ಪಾ ಅಂದ್ರೆ ಅನುಕೂಲವಾಗಿರುತ್ತೆ. ನೆಕ್ಸ್ಟ್ ಬರೋದಾದ್ರೆ GPSTR ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ ಕನ್ನಡ. ಏನಪ್ಪಾ ಅಂದ್ರೆ ಉದಾಹರಣೆ ಎಲ್ಲಾ ಮೆಥಡ್ನವ್ರಿಗೆ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಕನ್ನಡ 1 ಲೈನ್ ಮೆಥಡ್ ಓದ್ಬಿಟ್ರೆ ಅಂದ್ರೆ ನೀವು ಕನ್ನಡ ಸಬ್ಜೆಕ್ಟ್ ಓದ್ಬಿಟ್ರೆ ಏನಪ್ಪಾ ಅಂದ್ರೆ 25 ಮಾರ್ಕ್ಸ್ ತಗೋಬಹುದು. ಮತ್ತು PSTR ಎಲಿಜಿಬಲ್ ಇದ್ದವ್ರಿಗೆ ಅವ್ರಿಗೆ ಎಷ್ಟು ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಏನ್ BEd ಮಾಡಿ ನಾನು ಪ್ರೈಮರಿ ಟೀಚರ್ಗೆ ಬರೀಬೇಕು ಅನ್ನೋರಿಗೆ 20 ಮಾರ್ಕ್ಸ್ ಏನೋ ಕಡ್ಡಾಯವಾಗಿರುತ್ತೆ. ಇಲ್ಲಿ ನೋಡ್ಬೋದು, BEd ಮಾಡಿ TET ಪಾಸ್ ಆದವ್ರಿಗೆ 2 ರೀತಿಯಾಗಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಕನ್ನಡ ಅಂದ್ರೆ ನೀವು ಕನ್ನಡ ಸಬ್ಜೆಕ್ಟ್ ಓದ್ಬಿಟ್ರೆ 2ರಲ್ಲಿ ಏನಾದ್ರು ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಈ ಕನ್ನಡ ಸಬ್ಜೆಕ್ಟ್ ಮೇನ್ ಎಕ್ಸಾಮ್ ನಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ ಏನು ಮೆಥಡ್ನವರು ಇತ್ತು ನಿಮ್ಮ ಸಬ್ಜೆಕ್ಟ್ ಕನ್ನಡ ಆಗಿರ್ತಕ್ಕಂತಹ ಟೀಚರ್ಸ್ ಗಳಿಗೆ, ಅದು ಅಲ್ಲಿ ಕೂಡ ಮಾರ್ಕ್ಸ್ ಗಳು ಬರ್ತವೆ. ಇವನ್ ಬಿಟ್ಟು ನಾನು MCQ ಆಧಾರಿತವಾಗಿ ಅಷ್ಟೇ ಹೇಳ್ತಿದ್ದೀನಿ. ಹಾಗಾಗಿ ಇವನ್ ಬಿಟ್ಟು ಏನು ಎಕ್ಸ್ಪ್ಲನೇಷನ್ಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಇನ್ನೂ ಬರುತ್ತವೆ. ಇವು ಕೇವಲ ನಾನು MCQ ಬಸ್ಟ್ ಕೊಡ್ತಾರಲ್ಲ ಅದಕ್ಕಷ್ಟೇ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಇದು ಕನ್ನಡ ಸಬ್ಜೆಕ್ಟ್ಗೆ ಇಷ್ಟು ಬರುತ್ತವೆ. ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಹೇಳ್ತೀನಿ. ಇಂಗ್ಲಿಷ್ ನಲ್ಲಿ HSTR ಎಕ್ಸಾಮ್ ನಲ್ಲಿ ಎಷ್ಟು 12 ಮಾರ್ಕ್ಸ್ ಕೇಳ್ತಾರೆ ಇಂಗ್ಲಿಷ್. ನೀವು ಇಂಗ್ಲಿಷ್ ಸರಿಯಾಗಿ ಗ್ರಾಮರ್ ನೀಟಾಗಿ ಓದ್ಕೊಂಡ್ರೆ HSTR ಎಕ್ಸಾಮ್ ನಲ್ಲಿ 12 ಮಾರ್ಕ್ಸ್ ಕೇಳ್ತಾರೆ. ನಾನು GPSTR ಬರೀಬೇಕ್ರಿ, HSTR GPSTR. ಹಾಗಾದ್ರೆ GPSTR ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ ಇಂಗ್ಲಿಷ್. ನೀವು ಇಂಗ್ಲಿಷ್ ನಾನು ಇಲ್ರಿ ಅದು ತಪ್ಪಾಗುತ್ತೆ, ನಾನು ಬೇರೆ ಸಬ್ಜೆಕ್ಟ್ ಓದ್ತೀನಿ ಅಂದ್ರೆ ಆಗಲ್ಲ. ಸೊ ಎಲ್ಲಾ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಕನ್ನಡ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ PSTR ನಲ್ಲಿ 25 ಮಾರ್ಕ್ಸ್ ಇರುತ್ತೆ. ಏನ್ ಪ್ರೈಮರಿ ಟೀಚರ್ ಏನಂತವಲ್ಲ ಅಲ್ಲಿ ಕೂಡ 25 ಮಾರ್ಕ್ಸ್. ನೋಡಿ, ಈಗ ಮಲ್ಟಿ ಕ್ವಾಲಿಫಿಕೇಶನ್ ಇದ್ದವರು ಇಂಗ್ಲಿಷ್ ಓದ್ಬಿಟ್ರೆ ಅಲ್ಲಿ ಇಷ್ಟು 3 ಶಿಕ್ಷಕರ ನೇಮಕಾತಿಯಲ್ಲಿ
ಇಷ್ಟಿಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ಗಣಕಯಂತ್ರ ಬರುತ್ತೆ, ಕಂಪ್ಯೂಟರ್. ಅಲ್ಲಿ GPSR ನಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದಾದ್ರೆ ನೋಡ್ಬೋದು, 10 ಮಾರ್ಕ್ಸ್ ಕೇಳ್ತಾರೆ. ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 13 ಮಾರ್ಕ್ಸ್ ಕೇಳ್ತಾರೆ. ಗಣಕಯಂತ್ರದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಎಷ್ಟು 13 ಮಾರ್ಕ್ಸ್ ಅನ್ನು ಕೇಳ್ತಾರೆ. ನೆಕ್ಸ್ಟ್ ಬರೋದಾದ್ರೆ PSTR ನಲ್ಲಿ 25 ಮಾರ್ಕ್ಸ್. ಎಷ್ಟು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನಲ್ಲಿ ಎಷ್ಟು 25 ಮಾರ್ಕ್ಸ್ ಕೇಳ್ತಾರೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಗಣಕಯಂತ್ರನು ಒಂದು ವಿಷಯವು ಪ್ರಮುಖವಾಗಿರ್ತಕ್ಕಂಥದ್ದು, ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ಅದನ್ನ ಲೇಜಿ ಮಾಡಿದ್ರೆ ಅಲ್ಲಿ ಮೈನಸ್ ಆಗ್ತಾ ಹೋಗ್ತಾವು, ನಿಮ್ಮ ಸ್ಕೋರ್ ಕೂಡ ಕಡಿಮೆ ಆಗ್ತಾ ಹೋಗ್ತತಿ. ನಿಮ್ಮ ಸಬ್ಜೆಕ್ಟ್ ನಾನು ಟೀಚರ್ಗೆ ಎಷ್ಟೇ ನಾನು ಸಬ್ಜೆಕ್ಟ್ ಓದ್ತೀನಿ ಅಂದ್ರೆ ಆಗಲ್ಲ. ಇವನ್ ಅಷ್ಟು ಓದಿದ್ರೆ ನಿಮಗೆ ಸ್ಕೋರ್ ಪೇಪರ್ 1 ಪೇಪರ್ 2 ಏನು GPSR ನಲ್ಲಿ ಎಕ್ಸ್ಟ್ರಾ ಪೇಪರ್ 3 ಇರುತ್ತೆ, ಇಂಗ್ಲಿಷ್ ಮೆಥಡ್ನವ್ರಿಗೆ ಬಿಟ್ಟು. ಹಾಗಾಗಿ ಅನುಕೂಲ ಆಗುತ್ತೆ, ಎಲ್ಲಾ ಸಬ್ಜೆಕ್ಟ್ ಗಳನ್ನು ಕವರ್ ಮಾಡ್ಲೇಬೇಕು ಇವನ. ನೆಕ್ಸ್ಟ್ ಬರೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು HSTR ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ ಹೈಸ್ಕೂಲ್ ನಲ್ಲಿ. GPSR ನಲ್ಲಿ 50 ಮಾರ್ಕ್ಸ್ ಕೇಳ್ತಾರೆ ಹೈಯೆಸ್ಟ್. ನೋಡ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಅಂತವಲ್ಲ, ಇದು 50 ಮಾರ್ಕ್ಸ್ ಹೈಯೆಸ್ಟ್ ಕೇಳ್ತಾರೆ. ನೆಕ್ಸ್ಟ್ PSR ನಲ್ಲಿ 25 ಪ್ರೈಮರಿ ಟೀಚರ್ಸ್ ನಲ್ಲಿ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಹೋಯ್ತು, ಏನಪ್ಪಾ ಅನ್ನೋದಾದ್ರೆ ಸಾಮಾನ್ಯ ಜ್ಞಾನ. ಈಗ ನಾವು GK ಅಂತೀವಲ್ಲ, ಅದಕ್ಕೆ PSR ನಲ್ಲಿ 15 ಮಾರ್ಕ್ಸ್ ಕೇಳ್ತಾರೆ, GPSR ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ, HSTR ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ ಇನ್ ಒನ್ ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾಗುತ್ತದೆ. ಯಾವ ರೀತಿ ಅನ್ನೋದು ನಾನು ಹೇಳ್ತಾ ಹೋಗಿದ್ದೀನಿ. ಈ ಏನು ಸಬ್ಜೆಕ್ಟ್ಗಳು ಅದಾವೋ ಅಷ್ಟನ್ನು ನೀವು ಏನ್ ಮಾಡ್ಬೇಕು, ಜನರಲ್ ರೀತಿ ನೀವು ಓದ್ಬೇಕಾಗುತ್ತೆ. ಈಗ GPSR ನಲ್ಲಿ 3 ಪೇಪರ್ ಬರ್ತವೆ, ಪೇಪರ್ 1 ಪೇಪರ್ 2 ಪೇಪರ್ 3. ಇಲ್ಲಿ 150 ಏನಪ್ಪಾ 100 ಮಾರ್ಕ್ಸ್ ಕೇಳ್ತಾರೆ, ಲಾಸ್ಟ್ 400 ಮಾರ್ಕ್ಸ್ ಇರುತ್ತೆ. ಈ ರೀತಿ ಅಲ್ಲಿ ಸಬ್ಜೆಕ್ಟ್ಗಳು ಕೊಟ್ಟಾಗ ಫಸ್ಟ್ ಪೇಪರ್ ಏನಿರುತ್ತೋ ಎಲ್ಲರಿಗೂ MCQ ಆಧಾರಿತವಾಗಿ ಕೊಡ್ತಾರೆ. HSTR ಆಗಿರ್ಬೋದು, GPSR ಆಗಿರ್ಬೋದು, PSTR. ಅಲ್ಲಿ ಏನಪ್ಪಾ ಅಂದ್ರೆ ಇವು ಎಲ್ಲಾ ಸಬ್ಜೆಕ್ಟ್ಗಳು ಏನಾಕವು ನೀವು ಅಧ್ಯಯನ ಮಾಡ್ಬೇಕಾಗುತ್ತದೆ. ಈಗ ನಾನು ಕನ್ನಡ ಟೀಚರ್ ಆಗ್ತಿದ್ದೀನಿ, ಕನ್ನಡಕ್ಕೆ ಎಷ್ಟು ನಾನು ಓದ್ಕೊಡ್ತೀನಿ ಅಂದ್ರೆ ನೀವು ಕನ್ನಡದಲ್ಲಿ ಸ್ಕೋರ್ ಮಾಡ್ತೀರಾ, ಓಕೆ. ಆದ್ರೆ ಓದಿರ್ತಕ್ಕಂತಹ ಏನ್ ಸಬ್ಜೆಕ್ಟ್ ಸ್ಕೋರ್ ಕಡಿಮೆ ಆದಾಗ ನೀವು ಸೆಲೆಕ್ಷನ್ ಮೆರಿಟ್ ನಲ್ಲಿ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತೀನಿ, ಒಳಗೆ ಇರಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟಡಿ ಪ್ಲಾನ್ ಇರುತ್ತೆ. ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್, ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಲಿಸ್ಟು, ಸಿಲೆಬಸ್ ಕಾಪಿ ಅವನ್ನೆಲ್ಲ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ ತರಗತಿಯಲ್ಲಿ. ಹಾಗಾಗಿ ನೀವು ಆಲ್ ಇನ್ ಒನ್ ಸ್ಟಡಿ ಏನಪ್ಪಾ, ನಿಮ್ದು ಹಾರ್ಡ್ ವರ್ಕ್ ನಲ್ಲಿ ಕೂಡ ಸ್ಮಾರ್ಟ್ ವರ್ಕ್ ಇರಬೇಕು. ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ಒಂದೊಂದು ಪುಸ್ತಕವನ್ನು ತೆಗೆದಿರಬೇಕು. ನಾನು ಆಲ್ರೆಡಿ HSTR ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ, 3 ತರಗತಿಯನ್ನು ಮಾಡಿದ್ದೀನಿ ಈ ಲಿಸ್ಟ್ ಬಗ್ಗೆ. ನೀವೇನಾದ್ರೂ ಪ್ಲೇ ಲಿಸ್ಟ್ ನಲ್ಲಿ ನೋಡಿದ್ರೆ HSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಬುಕ್ ಲಿಸ್ಟ್ ಇರುತ್ತೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಬುಕ್ ಲಿಸ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅವು ಪ್ರಮುಖವಾಗಿ ಬುಕ್ ಲಿಸ್ಟ್ ತಗೊಳ್ಳಿ. ಜೊತೆಗೆ ನಿಮಗೆ ಯಾವ ಪುಸ್ತಕ ನನಗೆ ಸರಿಯಾಗಿ ಓದಲು ಚೆನ್ನಾಗಿದೆ ಅನ್ನೋದು ಆ ಪುಸ್ತಕವನ್ನು ತೆಗೆದುಕೊಂಡು ನೀವು ಓದಿ. ಅಂದ್ರೆ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಪುಸ್ತಕವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಈಗ HSTR ಏನಪ್ಪಾ ಅನ್ನೋದಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ TT ಕ್ವಾಲಿಫೈ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ. GPSR ಏನಾದ್ರೂ ಹೆಚ್ಚಿಗೆ ಪೋಸ್ಟ್ ಬಿಟ್ಟರು ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಆದ್ರೂ ಪೋಸ್ಟ್ ಕಡಿಮೆ ಇದ್ರೆ ಅಲ್ಲಿ ಕೂಡ ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತೀನಿ. 2023ರಲ್ಲಿ GPSR ನೋಟಿಫಿಕೇಶನ್ ಹೈಯೆಸ್ಟ್ ಆಗಿದೆ. ಹಾಗಾಗಿ ಈ ಬರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಕಡಿಮೆ ಆಗ್ಬಹುದು GPSR. ಹಾಗಾಗಿ ಈ GPSR ಓದ್ಬೇಕನ್ನೋರು ಸ್ವಲ್ಪ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. HSTR ಕೂಡ ಓದಿ, PSTR ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಈಗ 15,000 ಶಿಕ್ಷಕರಲ್ಲಿ ಅವರು ಡಿವೈಡ್ ಮಾಡ್ತಾರೆ ಎಷ್ಟು ಪೋಸ್ಟ್ ಅನ್ನೋದು. ಇನ್ನು ಅವರು ಪಬ್ಲಿಕ್ ಮಾಡಿಲ್ಲ ಇಷ್ಟು ಪೋಸ್ಟ್ಗಳು ಅಂದು, ಅಂದಾಜಿನಾಗೆ ಎಲ್ಲರೂ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಾನು HK ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ಡಿವಿಷನ್ ಮಾಡಿ ಬಿಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಅಂಡ್ ಶೇರ್, ಕಾಮೆಂಟ್ ಮಾಡಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಸಾಧ್ಯವಾದ ಮಟ್ಟು ನಿಮ್ಗೆ ಏನಪ್ಪಾ ಅಂದ್ರೆ ತಕ್ಷಣ ಉತ್ತರವನ್ನು ಕೂಡ ನೀಡ್ತೀವಿ ಅಂತ ಹೇಳಿ, ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರೂ ಅಪ್ಡೇಟ್ ಮತ್ತು ಬುಕ್ ಲಿಸ್ಟ್ ಅಪ್ಡೇಟ್ ಆಗಿರ್ತಕ್ಕಂತಹ ಎಕ್ಸಾಮ್ ಟ್ರಿಕ್ಸ್ ಬಗ್ಗೆ ಆಗಿರ್ಬೋದು, ಏನಾದ್ರೂ ನೋಟ್ಸ್ ಸಿಲೆಬಸ್ ಕಾಪಿ ಇದ್ರೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.